ಇಲ್ಲಿ ಮಗು ಹುಟ್ಟಿದ್ರೂ ಲಂಚ ಕೊಡಬೇಕು, ಯಾರಾದರೂ ಮಡಿದ್ರೂ ಕೂಡ ಕೈ ಬಿಸಿ ಮಾಡಬೇಕು. ಖುಲ್ಲಂ ಖುಲ್ಲ ಲಂಚ ಹಣ ನೀಡಿದ್ರೆ ಮಾತ್ರ ಇಲ್ಲಿ ಕೆಲಸ ಆಗತ್ತೆ. ಇಲ್ಲಿ ಮಗು ಹುಟ್ಟಿದ್ರೂ ಲಂಚ ಕೊಡಬೇಕು, ಯಾರಾದರೂ ಮಡಿದ್ರು ಅಂದ್ರೆ ತೀರ್ಕೊಂಡ್ರು ಕೂಡ ಕೈ ಬಿಸಿ ಮಾಡಬೇಕು. ಡೆತ್ ಸರ್ಟಿಫಿಕೇಟ್ಗೆ ಖುಲ್ಲಂ ಖುಲ್ಲ ಲಂಚ ಹಣ ನೀಡಿದ್ರೆ ಮಾತ್ರ ಇಲ್ಲಿ ಕೆಲಸ. ಕೈ ಬೆಚ್ಚಗೆ ಮಾಡದಿದ್ರೆ ಕೆಲಸ ಬಲು ಕಷ್ಟ. ಇಲ್ಲಿ ಪೌರಾಡಳಿತ ಸಚಿವರ ತವರಲ್ಲಿ ಲಂಚಾವತಾರ ತಾಂಡವಾಡ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಅಲ್ಲಿ ಕರಪ್ಷನ್ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಪ್ರತಿ ಒಂದು ಸರ್ಕಾರಿ ಕೆಲಸದ ಅಥವಾ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಲಂಚಾವತಾರ ಇವತ್ತಿನ ದಿನದಲ್ಲಿ ತಾಂಡವಾಡ್ತಾ ಇದೆ. ಕುರುಡು ಕಾಂಚನ ಕುಣಿತಾ ಇದೆ. ಅಂದ್ರೆ ಕೇವಲ ಲಂಚ ಕೊಟ್ರೆ ಮಾತ್ರ ಇಲ್ಲಿ ಸರ್ಟಿಫಿಕೇಟ್ಗಳನ್ನ ಕೊಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಲಂಚ ಕೊಡಬೇಕು, ಎಷ್ಟು ಲಂಚ, ಯಾರು ಕೇಳ್ಕೊಳ್ತಾ ಇದ್ದಾರೆ ಎಲ್ಲವನ್ನ ಕೂಡ ನಿಮಗೆ ಹೇಳ್ತಾ ಹೋಗ್ತೀವಿ. ಇಲ್ಲಿ ಮಗು ಹುಟ್ಟಿದಾಗ ಬರ್ತ್ ಸರ್ಟಿಫಿಕೇಟ್ ಏನು ತೆಗೆದುಕೊಳ್ಬೇಕಾಗತ್ತೆ. ಮಗು ಹುಟ್ಟಿದ ತಕ್ಷಣ ಜನನ ಪತ್ರವನ್ನು ಸಕಾಲ ಅಥವಾ ಊರಿನಲ್ಲಿ ಮಾಡಿಸ್ಕೊಳ್ಬೇಕಾಗತ್ತೆ. ಅಂತಹ ಒಂದು ಸರ್ಕಾರಿ ಕೆಲಸಕ್ಕೂ ಕೂಡ ಇಲ್ಲಿ ಲಂಚವನ್ನು ಕೊಡಲೇಬೇಕು. ಯಾರಾದರೂ ತೀರ್ಕೊಂಡ್ರು ಕೂಡ ಕೈ ಬಿಸಿ ಮಾಡಿದ್ರೆ ಮಾತ್ರ ಡೆತ್ ಸರ್ಟಿಫಿಕೇಟ್ ಸಿಗತ್ತೆ. ಖುಲ್ಲಂ ಖುಲ್ಲ ಲಂಚದ ವ್ಯವಹಾರ ಇದು. ಹಣ ನೀಡಿದ್ರೆ ಕೆಲಸ ಆಗತ್ತೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಷ್ಟೇ. ಕೈ ಬೆಚ್ಚಗೆ ಮಾಡದೇ ಇದ್ರೆ ಕೆಲಸ ಆಗೋದು ಬಲು ಕಷ್ಟವಾಗತ್ತೆ. ಇದೆಲ್ಲ ಪೌರಾಡಳಿತ ಸಚಿವರ ತವರ್ನಲ್ಲಿ ನಡೀತಾ ಇರುವಂತ ಲಂಚಾವತಾರ. ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಕರಪ್ಷನ್ನ ಇಂಚಿಂಚು ಮಾಹಿತಿಯನ್ನ ಎಕ್ಸ್ಪೋಸ್ ಮಾಡ್ತೀವಿ. ಬೀದರ್ ಮಹಾನಗರ ಪಾಲಿಕೆಯ ಕರ್ಮಕಾಂಡ ಇದು. ಪಾಲಿಕೆಗೆ ಒಕ್ಕರಿಸಿರುವ ಮಂಗಲಾಬಾಯಿ. ಆಫೀಸ್ಗೆ ಬಂದ್ರೆ ಲಂಚಕ್ಕೆ ಬಿಡ್ತಾರೆ ಬಾಯಿ. ತಲೆ ಮೇಲೆ ಗಾಗಲ್ ಏರ್ಸ್ಕೊಂಡು ಕುಳಿತುಕೊಂಡ್ರೆ ಮುಗಿದೋಯ್ತು. ಮಂಗಲಾಬಾಯಿ ಕಮಾಯಿ ಖುಲ್ಲಂ ಖುಲ್ಲ. ಕಚೇರಿಯಲ್ಲಿ ಕೆಲಸ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಕುರ್ಚಿ ಮೇಲೆ ಕುಳಿತುಕೊಂಡ್ಬಿಟ್ರೆ ಮಾತ್ರ ಲಂಚ ವಸೂಲಿ ಮಾತ್ರ ಬಲು ಜೋರಾಗೇ ನಡೆಯುತ್ತೆ. ಹಾಡ ಹಗಲೇ ಜನರ ಎದುರಿನಲ್ಲೇ ಯಾವುದೇ ಭಯ ಭೀತಿ ಇಲ್ಲದೆ ಲಂಚ ವಸೂಲಿ ಮಾಡ್ತಾರೆ. ಯಾರಿದ್ರು ನನಗೇನು, ಈ ರೀತಿಯಾದಂತಹ ಡೋಂಟ್ ಕೇರ್ ಮನಸ್ಥಿತಿ ಮಂಗಲಬಾಯಿ ಅವ್ರಿಗಿದೆ. ಕೆಲಸ ಮಾಡೋದಕ್ಕೆ ಬರ್ತಾರೋ ಅಥವಾ ಲಂಚವನ್ನ ಕಮಾಯಿ ಮಾಡ್ಕೊಳಕ್ ಬರ್ತಾರೋ ಗೊತ್ತಿಲ್ಲ. ಪಾಲಿಕೆಗೆ ಮಂಗಲಬಾಯಿ ಅನ್ನುವಂಥ ಆಫೀಸರ್ಸ್ ಬಂದ್ರೆ ಲಂಚಕ್ಕಾಗೆ ಬಾಯಿ ಬಿಡ್ತಾರೆ. ಸರ್ಕಾರಿ ಕೆಲಸ ಅಂತ ಹೇಳಿದ್ರೆ ದೇವರ ಕೆಲಸ, ಜನರ ಕೆಲಸವೇ ಜನಾರ್ದನ ಕೆಲಸ ಅಂತ ನಂಬಿದ್ದಂತಹ ಕಾಲ ಹೋಗ್ಬಿಟ್ಟಿದೆ. ಈಗ ಲಂಚದ ಕೆಲಸವೇ ದೇವರ ಕೆಲಸ ಅನ್ನೋ ರೀತಿ ಆಗ್ಬಿಟ್ಟಿದೆ. ತಲೆ ಮೇಲೆ ಗಾಗಲ್ ಏರ್ಸ್ಕೊಂಡು ಆರಾಮಾಗಿ ಕುಳಿತುಕೊಂಡ್ರೆ ಮುಗಿದೋಯ್ತು. ಮಂಗಲಬಾಯಿ ಅವರ ಕಮಾಯಿಗೆ ಎಲ್ಲವೂ ಖುಲ್ಲಂ ಖುಲ್ಲ ಲಂಚದ ಕೆಲಸವೇ ನಡೆಯುತ್ತೆ. ಕಚೇರಿಯಲ್ಲಿ ಬೇರೆ ಕೆಲಸ ಆಯ್ತಾ, ಯಾವ ಕೆಲಸ ಆಗಬೇಕು ಅದೆಲ್ಲ ಏನು ಬೇಕಾಗೇ ಇಲ್ಲ ಅವ್ರಿಗೆ. ಡೋಂಟ್ ಕೇರ್ ಆಟಿಟ್ಯೂಡನ್ನು ಮೈಗೂಡಿಸ್ಕೊಂಡು ಬಿಟ್ಟಿದ್ದಾರೆ. ಕುರ್ಚಿ ಮೇಲೆ ಕುಳಿತುಕೊಂಡ್ರೆ ಲಂಚ ವಸೂಲಿ ಮಾಡಬೇಕು. ಅವರ ಜೋಬಿಗೆ ಏನು ಬೀಳಬೇಕೋ ಅದು ಬೀಳಬೇಕು. ಸರ್ಕಾರಿ ದುಡ್ಡು ಬೇರೆ ಕಡೆ, ಇದು ಸಂಬಳದ ಜೊತೆಗೆ ಗಿಂಬಳದ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾರಿದ್ರೆ ನನಗೇನು, ನಾನು ಯಾರಿಗೂ ಕೂಡ ಕೇರ್ ಮಾಡಲ್ಲ, ನನಗೆ ಬೇಕಾಗಿರೋದು ಲಂಚ ಅಷ್ಟೇ. ಅದು ಡೆತ್ ಸರ್ಟಿಫಿಕೇಟೋ ಬರ್ತ್ ಸರ್ಟಿಫಿಕೇಟೋ ನನಗೆ ಅವೆಲ್ಲ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಹಣ ಅನ್ನುವಂಥ ರೀತಿಯಲ್ಲಿ ಹಾಡ ಹಗಲೇ ಅವರು ಬಡವರ ಅಥವಾ ಮಧ್ಯಮ ವರ್ಗದವರ, ದುಡ್ಡಿದೆಯಾ ಅವ್ರ ಹತ್ರ ಅವೆಲ್ಲ ಗೊತ್ತಿಲ್ಲ, ದುಡ್ಡು ಕೊಡಬೇಕು, ಸರ್ಟಿಫಿಕೇಟ್ಗಳನ್ನು ಇಸ್ಕೊಳ್ಬೇಕು. ಈ ಮನಸ್ಥಿತಿಯನ್ನು ಮಂಗಲಾಬಾಯಿ ಅವರು ಇಟ್ಕೊಂಡಿದ್ದಾರೆ. ಇದೆಲ್ಲ ಸರಿನಾ ಅಂತ ಅಂದರೆ ಇವರು ಕೂಡ ಹಣವನ್ನು ಕೊಟ್ಟೆ ಕೆಲಸವನ್ನು ಗಿಟ್ಟಿಸ್ಕೊಂಡಿದ್ದಾರಾ? ಯಾಕೆ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನ್ಯಾಯಯುತವಾಗಿ ಆ ಕೆಲಸವನ್ನು ಅವ್ರು ಏನಾದರೂ ತೆಗೆದುಕೊಂಡಿದ್ದಿದ್ರೆ ಸರ್ಕಾರಿ ಕೆಲಸಕ್ಕೆ ರೆಸ್ಪೆಕ್ಟ್ ಮಾಡಿರೋರು ಕುರ್ಚಿ ಮೇಲೆ ಆರಾಮಾಗಿ ಕುಳಿತುಕೊಂಡು ಲಂಚವನ್ನು ವಸೂಲಿ ಮಾಡ್ತಾ ಇರಲಿಲ್ಲ. ಪ್ರತಿ ಬರ್ತ್ ಹಾಗೆ ಡೆತ್ ಸರ್ಟಿಫಿಕೇಟ್ಗೆ ಇಂತಿಷ್ಟು ಅಂತ ಹಣವನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 100 ರೂಪಾಯಿಂದ ಶುರುವಾಗಿ 200 ರೂಪಾಯಿವರೆಗೂ ಲಂಚವನ್ನು ಕೊಡಲೇಬೇಕು. ಹಣವನ್ನು ನೀಡಿ ಪ್ರಮಾಣ ಪತ್ರವನ್ನು ಜನರು ಪಡ್ಕೊಳ್ತಾ ಇರುವ ಪರಿಸ್ಥಿತಿ ಬಂದಿದೆ. ಇನ್ನು ವಿಡಿಯೋದಲ್ಲಿ ಮಂಗಲಾಬಾಯಿ ಅವರ ಲಂಚಾವತಾರ ಸರಿಯಾಗಿದೆ. ದುಡ್ಡು ಕೊಟ್ಟಿಲ್ಲ ಅಂದರೆ ಸರ್ಟಿಫಿಕೇಟ್ ಸಿಗೋದಿಲ್ಲ. ಮಂಗಲಬಾಯಿ ಕರಪ್ಷನ್ಗೆ ಬ್ರೇಕ್ ಹಾಕಲೇಬೇಕಾಗಿದೆ. ಪೌರಾಡಳಿತ ಸಚಿವರೇ ಈ ಅಧಿಕಾರಿಯನ್ನ ಮೊದಲು ಮನೆ ಕಳಿಸಿ. ಯಾಕಂದ್ರೆ ಸಾರ್ವಜನಿಕರ ಬಡ ಬಗ್ಗರ ರಕ್ತವನ್ನ ಹೀರ್ತಾ ಇದ್ದಾರೆ. ಆ ರಕ್ತ ಹೀರೋ ಕೆಲಸ ಆದ್ರೂ ನಿಲ್ಲತ್ತೆ ಅಂತ ನಾವು ಹೇಳ್ತಾ ಇರೋದಲ್ಲ. ಪೌರಾಡಳಿತ ಸಚಿವ ರಹೀಂ ಖಾನ್ಗೆ ಅಲ್ಲಿನ ಜನರೇ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ
100 ರೂಪಾಯಿ 200 ರೂಪಾಯಿ ಇಂತಿಷ್ಟು ಹಣವನ್ನು ಕೊಟ್ಟರೆ ನಿಮಗೆ ಸರ್ಟಿಫಿಕೇಟ್ ಸಿಗತ್ತೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಕಷ್ಟ ಸಿಗೋದಷ್ಟೇ. ಹಣವನ್ನು ನೀಡಿ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕು. ಆ ಪರಿಸ್ಥಿತಿ ಅಲ್ಲಿನ ಜನರಿಗೆ ಎದುರಾಗಿದೆ. ಇನ್ನು ಸುಮ್ಮನೆ ನಾವು ಹೇಳ್ತಾ ಇಲ್ಲ, ವಿತ್ ಡಾಕ್ಯುಮೆಂಟ್ ಅಂದರೆ ವಿಡಿಯೋದಲ್ಲಿ ಮಂಗಲಾಬಾಯಿಯವರ ಲಂಚಾವತಾರ ಸರಿಯಾಗಿದೆ. ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಸರ್ಟಿಫಿಕೇಟ್ ಕೊಡೋದಿಲ್ಲ ಅನ್ನುವಂಥ ಆ್ಯಟಿಟ್ಯೂಡನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಮಂಗಲಬಾಯಿ ಕರಪ್ಷನ್ಗೆ ಬ್ರೇಕ್ ಹಾಕಲೇಬೇಕು. ಇಲ್ಲ ಅಂತ ಹೇಳಿದ್ರೆ 100-200 ರೂಪಾಯಿ ದಿನಕ್ಕೆ ಎಷ್ಟು ಜನ ಹುಟ್ಟುತ್ತಾರೆ, ಎಷ್ಟು ಜನ ಸಾಯ್ತಾರೆ ಅನ್ನೋದನ್ನ ನೀವೇ ಲೆಕ್ಕ ಹಾಕೊಳ್ಳಿ. ಅದು ಜಸ್ಟ್ ನಾವು ಹೇಳ್ತಾ ಇರೋದು ವಿಡಿಯೋ ಆಧರಿಸಿ ಹೇಳ್ತಾ ಇರೋದಷ್ಟೇ, ಅದಕ್ಕಿಂತ ಹೆಚ್ಚಾಗೂ ಪಡ್ಕೊಂಡಿರಬಹುದು. ಹಾಗಾಗಿ ಅಲ್ಲಿನ ಜನ ಒತ್ತಾಯಿಸ್ತಾ ಇರೋದು ಹೇಗಾದ್ರೂ ಮಾಡಿ ಅಧಿಕಾರಿಯನ್ನ ಮನೆ ಕಳಿಸಿ ಅಂತ. ಇಲ್ಲ ಜೆರಾಕ್ಸ್ ಮಾಡ್ಕೊಂಡ್ಬರ್ತಾವ್ರಿ. ಎದರ್ದು ಅದು 2 ಸಾವಿರ ರೂಪಾಯಿ 100 ನೋಡಿದ ಹಿಂಗೆ ಮಂದಿ ಅಂದ್ರೆ